ಹಲೋ ಎವ್ರಿವಾನ್, ವೆಲ್ಕಮ್ ಟು ವರ್ಷಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಸಾಫ್ಟಾಗಿರೋಂಥ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಒಂದು ಬಟ್ಲಿಗೆ 2 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಒಂದು ಈರುಳ್ಳಿ, ತುರಿದಿಟ್ಕೊಂಡಿರೋಂಥ ಒಂದು ಕ್ಯಾರೆಟ್ ಹಾಕ್ಕೊಳ್ಳಿ, ಸ್ವಲ್ಪ ಕೊಬ್ಬರಿ ತುರಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಸಬ್ಬಕ್ಕಿ ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಸಿಮೆಣಸಿನ್ಕಾಯಿ ನಾನಿಲ್ಲಿ ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋತಾ ಇದ್ದೀನಿ. ಇಷ್ಟ ಇದ್ದವ್ರು ಹಾಕ್ಕೋಬೋದು, ಇಲ್ಲಾಂದರೆ ಬೇಡ, ಸ್ಕಿಪ್ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಆಗೋವರೆಗೂ ಕಲಿಸ್ಕೊಳ್ಳಿ. ಎಲ್ಲ ಮಿಕ್ಸ್ ಆಗಿದ ನಂತರ ಒಂದು ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಸಾಫ್ಟಾಗಿ ಕಲಿಸ್ಕೊಳ್ಳಿ. ಸಾಫ್ಟಾಗಿ ಕಲಿಸ್ಕೊಳ್ಳಿ. ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ನೀವೆಷ್ಟು ಸಾಫ್ಟಾಗಿ ಕಲಿಸ್ತೀರೋ ಅಷ್ಟು ಸಾಫ್ಟಾಗಿ ರೊಟ್ಟಿ ಬರುತ್ತೆ. ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ರೊಟ್ಟಿನೂ ಗಟ್ಟಿಯಾಗಿ ಬರುತ್ತೆ. ಅದರಿಂದ ಮೆತ್ತಗೆ ಕಲಿಸ್ಕೊಳ್ಳಿ. ನಾನಿಲ್ಲಿ ಕ್ಯಾರೆಟ್ ಮಾತ್ರ ಹಾಕ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಬಂದಿದ್ದ ತರಕಾರಿ ಹಾಕ್ಕೊಂಡು ರೊಟ್ಟಿ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ 1 ಸ್ಪೂನ್ ಎಣ್ಣೆ ಹಾಕಿ ಕಲಸಿ ಪಕ್ಕಕ್ಕಿಡಿ ಒಂದು 5 ನಿಮಿಷ. ಇಲ್ಲಿ ಬಟರ್ ಪೇಪರ್ ತೊಗೊಂಡಿದ್ದೀನಿ ನಾನು. ನೀವು ಬೇಕಾದ್ರೆ ಮಾಮೂಲಿ ಎಣ್ಣೆ ಕವರ್ ಕೂಡ ತೊಗೋಬೋದು. ಬಟರ್ ಪೇಪರ್ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಾಡಿಟ್ಕೊಂಡಿರೋಂಥ ಮಿಶ್ರಣನ ಚಿಕ್ಕ ಉಂಡೆಗಳಾಗಿ ಮಾಡಿಕೊಂಡು ತೆಳುವಾಗಿ ತಟ್ಕೊಳ್ಳಿ. ತೆಳುವಾಗಿ ತಟ್ಕೊಂಡಿರೋಂಥ ರೊಟ್ಟಿನ ಬಿಸಿಯಾಗಿರೋಂಥ ತವೆ ಮೇಲೆ ಹಾಕಿ, ಅದು ಬಟರ್ ಪೇಪರ್ ಒಂದು 2-3 ಸೆಕೆಂಡ್ ಆದಮೇಲೆ ಅದಷ್ಟು ಕದೆ ಎದ್ದೋಗ್ಬಿಡುತ್ತೆ ಸ್ವಲ್ಪ ಬಿಸಿ ಆದರೆ ಎಣ್ಣೆ ಕವರ್ ಹಾಗಾಗಲ್ಲ. ಅದಕ್ಕೋಸ್ಕರ ಬಟರ್ ಪೇಪರೇ ಯೂಸ್ ಮಾಡ್ಕೊಳ್ಳಿ, ತಟ್ಟಕ್ಕೂ ಈಸಿಯಾಗಿರುತ್ತೆ. ಎಣ್ಣೆ ಹಾಕ್ಕೊಂಡು 1 ನಿಮಿಷದವರೆಗೂ ಬೇಯಿಸ್ಕೊಳ್ಳಿ. ನೋಡಿ, ರೊಟ್ಟಿ ಕಲರ್ ಚೇಂಜ್ ಆಗ್ತಾ ಇದೆ. ಇವಾಗ ತಿರುವಾಕೊಂಡು ಇನ್ನೊಂದು ಕಡೆ ಬೇಯಿಸ್ಕೊಳ್ಳೋಣ. ನೋಡಿ, 2 ಕಡೆ ಬೆಂದಿದೆ. ಹೀಗೆ ನೀವು ಒಂದಾದ್ರ ನಂತರ ಒಂದು ಅಕ್ಕಿ ರೊಟ್ಟಿ ಮನೇಲೇ ಮಾಡ್ಕೋಬೋದು. ಮೃದುವಾದ ಅಕ್ಕಿ ರೊಟ್ಟಿ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ.